very meaning of David is loving. ದಾವಿದ ಅನ್ನುವಂತ ಹೆಸರಿಗೆ ಅರ್ಥ ಪ್ರಿಯ ಉಳ್ಳವನು ಅಂತ. I don't know why Jesse, his father, ನನಗೆ ಗೊತ್ತಿಲ್ಲ gave him that name. ನನಗೆ ಗೊತ್ತಿಲ್ಲ ಯಾಕೆ ಆತನ ತಂದೆ ಆದಂತ ಈಶೆಯನು ಆತನಿಗೆ ದಾವಿದ ಎಂಬುದಾಗಿ ಹೆಸರನ್ನ ಕೊಟ್ಟನು ಅಂತ. Okay, but the name David means, ಆದ್ರೆ ದಾವಿದ ಎಂಬುದಾಗಿ ಆ ಹೆಸರಿನ ಅರ್ಥ ಹೇಳ್ತದೆ loving. ಅದು ಪ್ರೀತಿ ಉಳ್ಳದು ಎಂಬುದಾಗಿ. And this name became so important in the history of Israel. ಇಸ್ರಾಯೇಲರ ಚರಿತ್ರೆಯಲ್ಲಿ ನಾಮ ಇಷ್ಟೊಂದು ಪ್ರಖ್ಯಾತವಾಯಿತಂದ್ರೆ Bethlehem, geographically which is called as Bethlehem, is called as city of David. ಜಿಯೋಗ್ರಫಿಕಲಿ ಆ ಒಂದು ಬೆತ್ಲೆಹೇಮ್ ಪಟ್ಟಣವು ಅದು ದಾವಿದನ ಪಟ್ಟಣ ಎಂಬುದಾಗಿ ಕರೆಯಲ್ಪಟ್ಟಿತು. It's called as city of David. ಅದು ದಾವಿದನ ಪಟ್ಟಣ ಎಂಬುದಾಗಿ ಕರೆಯಲ್ಪಟ್ಟಿತು. That means the city of loving. ಅದರ ಅರ್ಥ ಪ್ರೀತಿಸುವ ಪಟ್ಟಣ ಎಂಬುದಾಗಿ. And even today, ಮತ್ತು ಇವತ್ತಿಗೂ ಕೂಡ so much blessings flowing in that city. ಎಷ್ಟೋ ಒಂದು ಆಶೀರ್ವಾದಗಳು ಆ ಒಂದು ಪಟ್ಟಣದಲ್ಲಿ ಹರಿತಾ ಇವೆ. Amen. But if you see David as a boy, ಆದರೆ ದಾವಿದನನ್ನ ಒಬ್ಬ ಹುಡುಗನನ್ನಾಗಿ ನಾವು ನೋಡುವಾಗ, if you realize about David, ದಾವಿದನ ಬಗ್ಗೆ ಸ್ವಲ್ಪ ನೀವು ಗಮನಿಸುವುದಾದ್ರೆ, the last son of Jesse, ಈಶೆಯನ ಕೊನೆಯ ಮಗನು. Amen. I believe you have gone through your ನಾನು Bible. ನಂಬ್ತೇನೆ ನೀವು ಅದನ್ನ ಓದಿದ್ದೀರಾ ಎಂಬುದಾಗಿ. This last son of Jesse, ಈಶೆಯನ ಕೊನೆಯ ಮಗನು, he's feeding and taking care of the sheep in the wilderness. ಆತನು ಅರಣ್ಯದಲ್ಲಿ ದನ ಕುರಿಗಳನ್ನ ಮೇಯಿಸುವಂತವನಾಗಿದ್ದನು, ಅವುಗಳನ್ನ ಪೋಷಿಸುವನಾಗಿದ್ದನು From the small age. ಚಿಕ್ಕ ಪ್ರಾಯದಿಂದಲೇ. That means ಅದರ ಅರ್ಥ the beloved one is in the wilderness. ಆ ಪ್ರಿಯ ಆತನು ಅರಣ್ಯದಲ್ಲಿದ್ದಾನೆ. We like to put all our beloved children into the prime places. ನಾವೆಲ್ಲರೂ ನಮಗೆ ಪ್ರಿಯ ಉಳ್ಳಂತ ಮಕ್ಕಳನ್ನ ನಾವು ಉನ್ನತವಾದ ಸ್ಥಳದಲ್ಲಿ, ಶ್ರೇಷ್ಠವಾದ ಸ್ಥಳದಲ್ಲಿ ಇಡುವುದಕ್ಕಾಗಿ ಬಯಸ್ತೇವೆ. This child was given in charge of taking care of the sheep. ಆದ್ರೆ ಈ ಮಗು ಅದು ದನಕರುಗಳನ್ನ ಮೇಯಿಸುವಂತ ಒಂದು ಜವಾಬ್ದಾರಿ ಅವನಿಗೆ ಕೊಡಲ್ಪಟ್ಟಿದೆ. And he has some servants with him. ಮತ್ತು ಆತನೊಟ್ಟಿಗೆ ಕೆಲವು ಸೇವಕರಿದ್ದಾರೆ. His father is very rich. ಆತನ ತಂದೆ ಐಶ್ವರ್ಯವುಳ್ಳವನು. Each son who is in charge of each things. ಆತನಿಗಿದ್ದಂತ ಒಬ್ಬೊಬ್ಬ ಮಕ್ಕಳು ಒಂದೊಂದು ಜವಾಬ್ದಾರಿಗಳನ್ನ ಮಾಡುವಂತವರು. But David is given in charge of the sheep and the workers, the shepherds. ಆದ್ರೆ ದಾವಿದನು ಎಲ್ಲ ಒಂದು ಕುರಿ ಕಾಯುವವರನ್ನ, ಅವರ ಬಗ್ಗೆ ಕಾಳಜಿ ವಹಿಸುವುದು, ದನ ಕುರಿಗಳನ್ನ ಮೇಯಿಸುವ ಜವಾಬ್ದಾರಿ ಆತನಿಗೆ ಕೊಡಲ್ಪಟ್ಟಿತ್ತು. Right? ಸರಿಯಾಗಿದ್ದೇವಾ? And the Bible says, ಮತ್ತು ಬೈಬಲ್ ಹೇಳ್ತದೆ, even when God sent Samuel to anoint the king of Israel, the second king of Israel, ಕರ್ತನು ಪ್ರವಾದಿಯಾದ ಸಮುವೇಲನನ್ನ ಇಸ್ರಾಯೇಲರ ಎರಡನೇ ಅರಸನನ್ನು ಅಭಿಷೇಕಿಸುವುದಕ್ಕಾಗಿ ಕಳಿಸಿದಾಗ, this boy is nowhere in the scene. ಈ ಹುಡುಗನು ಆತನು ಆಗ ದೃಶ್ಯದಲ್ಲಿ ಎಲ್ಲೂ ಕಂಡು ಬರ್ತಾ ಇರಲಿಲ್ಲ. Where is he? ಆತನು ಆಗ ಎಲ್ಲಿದ್ದ ಹಾಗಿದ್ರೆ? He is in the wilderness. ಆತನು ಅರಣ್ಯದಲ್ಲಿದ್ದಾರೆ. Always. ಯಾವಾಗಲೂ. Okay, he's always in the wilderness. ಆತನು ಯಾವಾಗಲೂ ಕಾಡಿನಲ್ಲಿ ಇರ್ತಾ ಇದ್ದ. I believe you have seen the shepherd's life if you are traveling across, if you are going to another city in Karnataka. ಕರ್ನಾಟಕದಲ್ಲಿ ನೀವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವುದಾಗಿದ್ರೆ ಅಲ್ಲಿ ನೀವು ಕುರುಬರನ್ನ ನೋಡಿರಬಹುದು. When you go outside the city, ಪಟ್ಟಣದಿಂದ ಹೊರಗೆ ನೀವು ಹೋಗುವಾಗ, in some untilled or uncultivated fields, ಒಂದು ಉಳುಮೆ ಇಲ್ಲದಂತಹ ಒಂದು ಭೂಮಿಗಳಿಗೆ ನೋಡುವಾಗ, you'll find some huts and shepherds with a small nets around with their sheep in between, and whole day they go around in the village feeding. Feeding them, getting them to for grazing, and ಅಲ್ಲಿ ಒಂದು ಹೊಲಗಳಲ್ಲಿ ನಾವು ಹೋಗಿ ನೋಡುವುದಾಗಿದ್ರೆ ಅಲ್ಲಿ ಕುರಿ ಕಾಯುವವರು ಒಂದು ಚಿಕ್ಕ ಒಂದು ಟೆಂಟ್ ಅನ್ನು ಹಾಕೊಂಡ್ಬಿಟ್ಟು ಅವರು ದಿನವಿಡೀ ಕುರಿ ಮೇಯಿಸುತ್ತಾ ಅವ್ರು ಹೋಗ್ತಾ ಇರ್ತಾರೆ. ಅಂತ ದೃಶ್ಯವನ್ನ ನೀವು ನೋಡಿದ್ದೀರಾ? ಅಂತ ದೃಶ್ಯವನ್ನ ನೀವು ನೋಡಿದ್ದೀರಾ? Can you imagine David there? ದಾವಿದನನ್ನ ಅಂತ ಸ್ಥಳದಲ್ಲಿ ನೀವು ಈಗ ಊಹಿಸಲಿಕ್ಕೆ ಸಾಧ್ಯನಾ? Nothing is there. ಅಲ್ಲಿ ಏನು ಇರಲ್ಲ. In the city, ಪಟ್ಟಣದಲ್ಲಾದರೂ there is a temple of God. ದೇವರ ಆಲಯ ಇದೆ. There is the worship. ಅಲ್ಲಿ ಆರಾಧನೆ ಇದೆ. No, there is music. ಅಲ್ಲಿ ವಾದ್ಯಗಳಿವೆ. But in the wilderness, ಆದರೆ ಅರಣ್ಯದಲ್ಲಿ there is nothing. ಅಲ್ಲಿ ಏನೂ ಇಲ್ಲ. And he is there in the wilderness with the sheep and the shepherds. ಮತ್ತು ಅಲ್ಲಿ ದಾವಿದನು ಆ ಕುರಿಗಳೊಟ್ಟಿಗೆ ಮತ್ತು ಅಲ್ಲಿ ತನ್ನ ಸೇವಕರೊಟ್ಟಿಗೆ ಇದ್ದಾನೆ. But when King Saul, ಆದರೆ ಅರಸನಾದ ಸೌಲನು, when the Lord rejected him to be the king, ಕರ್ತನು ಆತನನ್ನ ಅರಸನನ್ನಾಗಿ ತಿರಸ್ಕರಿಸಿದ ನಂತರ, and the Bible says, ಬೈಬಲ್ ಹೇಳುತ್ತೆ, an evil spirit came and began to torment him. ಕರ್ತನಿಂದ ಕಳುಹಿಸಲ್ಪಟ್ಟಂತ ದುರಾತ್ಮವು ಬಂದು ಆತನನ್ನ ಪೀಡಿಸುವುದಕ್ಕಾಗಿ ಪ್ರಾರಂಭಿಸಿತು. They did not know what to do. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. So his servants, ಆಗ ಆತನ ಸೇವಕರು had an idea. ಅವ್ರಿಗೆ ಒಂದು ವಿಚಾರ ಬರುತ್ತೆ. They said, ಅವ್ರು ಹೇಳ್ತಾರೆ, bring a musician. ಒಬ್ಬ ವಾದ್ಯಗಾರನನ್ನ
ಕರ್ಕೊಂಡು ಬನ್ನಿ. Now I want to bring it to your attention. ಈಗ ನೀವು ಈ ಕಡೆಗೆ He said, ಗಮನಿಸಿಕೊಳ್ಬೇಕಂತ they said, bring a ಕೇಳ್ಕೊಳ್ತೇನೆ. musician ಅವ್ರು ಹೇಳಿದ್ರು ಒಬ್ಬ ವಾದ್ಯಗಾರನನ್ನ ಕರೆಸ್ರಿ, who can play well. ಅವರು ಆತನು ಚೆನ್ನಾಗಿ ನುಡಿಸಬಲ್ಲಂತವನು. When he plays, ಆತನು ನುಡಿಸುವಾಗ the devil, the demon spirit will leave Saul. ಆ ದುರಾತ್ಮವು ಸೌಲನನ್ನ ಬಿಟ್ಟು ಹೋಗ್ತದೆ. Now if you turn your Bible to book of 1 Samuel chapter 16 verse 18. ಈಗ ನೀವು ನಿಮ್ಮ ಸತ್ಯವೇದವನ್ನ ಮೊದಲನೇ ಸಮುವೇಲ ಅದರ 16ನೇ ಅಧ್ಯಾಯ 18ನೇ ವಚನಕ್ಕೆ ತಿರುಗಿಸುವುದಾದ್ರೆ, Book of 1 Samuel ಮೊದಲನೇ ಸಮುವೇಲನ ಪುಸ್ತಕ chapter 16 ಅದರ 16ನೇ ಅಧ್ಯಾಯ verse 18. ಅದರ 18ನೇ ವಚನ. Now the Bible says, ಇಲ್ಲಿ ಸತ್ಯವೇದ ಹೇಳ್ತದೆ, then one of the servants answered and said, look, I have seen a son of Jesse, the Bethlehemite, who is, number 1, skillful in playing, number 2, a mighty man of valor, a man of war, prudent in speech, and handsome person, and the Lord is with him. ಸೇವಕರಲ್ಲೊಬ್ಬನು ಅವನಿಗೆ, ಬೆತ್ಲೆಹೇಮಿನವನಾದ ಈಶೆಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚಾತುರ್ಯನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು. Amen. ಆಮೆನ್. Can you imagine this? ಇದನ್ನ ನೀವು ಯೋಚಿಸಲಿಕ್ಕೆ ಸಾಧ್ಯವೋ? A boy who is growing in the wilderness. ಅರಣ್ಯದಲ್ಲಿ ಬೆಳೀತಾ ಇರುವಂತ ಒಬ್ಬ ಹುಡುಗ. Where is he growing? ಆತನು ಎಲ್ಲಿ ಬೆಳೀತಾ ಇದ್ದಾನ್ರಿ? He is growing in the wilderness. ಆತನು ಅಡವಿಯಲ್ಲಿ ಬೆಳೀತಾ ಇದ್ದಾನೆ. Please look to me. ದಯಮಾಡಿ ಈ ಕಡೆ ಗಮನ ಕೊಡ್ರಿ. What is your excuse today? ಈ ದಿನ ನಿಮ್ಮ ಒಂದು ನೆಪ ಅಥವಾ ಕಾರಣ What is ಏನಾಗಿದೆ? my excuse today? ನನ್ನ ಒಂದು ನೆಪ ಈ ದಿನ ಏನಾಗಿದೆ? We have schools ನಮಗೆ ಶಾಲೆಗಳಿವೆ and we don't study. ಮತ್ತು ನಾವು ಅಭ್ಯಾಸ ಮಾಡುವುದಿಲ್ಲ. We have all the resources, ನಮಗೆ ಎಲ್ಲಾ ಒದಗಿಸುವಿಕೆಗಳಿವೆ, but our perception is wrong. ಆದ್ರೆ ನಮ್ಮ ಒಂದು ಗ್ರಹಿಸುವಿಕೆ ತಪ್ಪಾಗಿದೆ. He has nothing. ಆದ್ರೆ ಆತನಲ್ಲಾದ್ರೂ ಏನು ಇರಲಿಲ್ಲ. I hope you are realizing this. ನೀವು ಇದನ್ನ ತಿಳ್ಕೊಳ್ತಾ ಇದ್ದೀರಾ ಅನ್ಕೊಳ್ತೇವೆ. He is in the wilderness. ಆತನು ಅರಣ್ಯದಲ್ಲಿದ್ದಾನೆ. No teacher, ಅಲ್ಲಿ ಯಾವುದೇ ಅಧ್ಯಾಪಕರಿಲ್ಲ, no high priest, ಯಾವುದೇ ಮಹಾಯಾಜಕರು ಇಲ್ಲ, no temple, ಯಾವುದೇ ಆಲಯ ಅಲ್ಲಿಲ್ಲ, no choir, ಯಾವುದೇ ಒಂದು ಗಾನ ತಂಡ no ಇಲ್ಲ, preachers, ಯಾವುದೇ ಬೋಧಕರು ಅಲ್ಲಿಲ್ಲ. but he is alone in the wilderness. ಆದ್ರೆ ಆತನು ಒಂಟಿಯಾಗಿ ಕಾಡಿನಲ್ಲಿದ್ದಾನೆ. How you perceive your life determines what you are going to achieve from your life. ನೀವು ನಿಮ್ಮ ಜೀವನವನ್ನ ಏನೆಂಬುದಾಗಿ ಗ್ರಹಿಸಿಕೊಂಡಿದ್ದೀರೋ ಅದು ನೀವು ಏನನ್ನ ಹೊಂದಿಕೊಳ್ಳಿಕ್ಕಿದ್ದೀರಾ ಎಂಬುದಾಗಿ ಅದು ತೋರಿಸುತ್ತದೆ. If I was David, ಒಂದು ವೇಳೆ ನಾನು ದಾವೀದನಾಗಿದ್ದರೆ, I had all the excuses. ನನ್ನಲ್ಲಿ ಎಲ್ಲಾ ನೆಪಗಳಿರ್ತಾ ಇದ್ವು. I don't have teachers. ನನಗೆ ಅಧ್ಯಾಪಕರಿಲ್ಲ. I don't have a guitar. ನನ್ನಲ್ಲಿ ಗಿಟಾರ್ ಇಲ್ಲ. Are you with me? ನಮ್ಮೊಟ್ಟಿಗೆ ಇದ್ದೀರೋ? But what excuse this boy is giving? ಆದ್ರೆ ಎಂತ ಕಾರಣ ಅಥವಾ ನೆವನ ಈ ಹುಡುಗ ಹೇಳ್ತಾ But the ಇದ್ದಾನೆ. Bible is saying, ಆದ್ರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ, one of the servant of Saul, ಸೌಲನ ಒಬ್ಬ ಸೇವಕನು, he is testifying of David, ದಾವೀದನ ಬಗ್ಗೆ ಈತನು ಸಾಕ್ಷಿ ಹೇಳ್ತಾ and ಇದ್ದಾನೆ. is saying, ಮತ್ತೆ ಹೇಳ್ತಾ ಇದ್ದಾನೆ, I want to tell you, ನಾನು ನಿನಗೆ ಅದನ್ನ ಹೇಳುವುದಕ್ಕಾಗಿ ಬಯಸ್ತೇನೆ ಅಂತ. you have no excuse. ನಿಮ್ಮಲ್ಲಿ ಯಾವುದೇ ಕಾರಣಗಳಿಲ್ಲ. If you don't know Jesus, ನಿಮಗೆ ಯೇಸು ಗೊತ್ತಿಲ್ಲ ಅಂದ್ರೆ you have no excuse. ನಿಮಗೆ ಯಾವುದೇ ನೆಪನೇ ಇಲ್ಲ. Because you have all the resources to know him. ಯಾಕೆಂದ್ರೆ ಆತನನ್ನ ತಿಳಿದುಕೊಳ್ಳುವುದಕ್ಕಾಗಿ ಎಲ್ಲಾ ನಿಮಗೆ ಒದಗಿಸಲ್ಪಟ್ಟಿದೆ. Everything is available today. ಎಲ್ಲವೂ ನಿಮಗೆ ಲಭ್ಯವಾಗಿದೆ, ನಮಗೆ ಲಭ್ಯವಾಗಿದೆ. Everything you can Google today. ಇದನ್ನ ನಾವು ಎಲ್ಲವನ್ನ ನೆಟ್ಟಿನಿಂದ ನಾವು ಹೊಂದಿಕೊಳ್ಳಬಹುದಾಗಿದೆ. How many of you know who is the youngest surgeon of the world? ಲೋಕದಲ್ಲಿ ಅತಿ ಒಂದು ಕಡಿಮೆ ವಯಸ್ಸಿನ ಸರ್ಜನ್ ಯಾರಂತ ತಿಳ್ಕೊಳ್ಳೋದಕ್ಕಾಗಿ ಬಯಸ್ತೀರಾ? ಯಾರಿಗಾದ್ರೂ ಗೊತ್ತಿದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? And do you know from which country this youngest surgeon, ಅತಿ ಕಡಿಮೆ ವಯಸ್ಸಿನ ಕ್ಯಾನ್ಸರ್ ಸರ್ಜನ್ ಯಾರಂತ ಯಾರಿಗಾದ್ರೂ ಗೊತ್ತಿದೆಯಾ? Anybody has any idea? ಯಾರಿಗಾದ್ರೂ ಅದ್ರ ಬಗ್ಗೆ If you know, ಗೊತ್ತಿದೆಯಾ? you can show your hands. ಯಾರಿಗಾದ್ರೂ ನಿಮ್ಗೆ ಗೊತ್ತಿರೋದಾದ್ರೆ ನಿಮ್ಮ ಕೈಗಳನ್ನ ತೋರಿಸ್ರಿ. The youngest surgeon, ಕಡಿಮೆ ವಯಸ್ಸಿನ ಸರ್ಜನ್ ಅವರು, who has never stepped into medical college, ಅವರು ಮೆಡಿಕಲ್ ಕಾಲೇಜ್ಗೆ ಹೋಗದೇ ಇದ್ದಂತವರು, 15 years old boy, 15 ವರ್ಷದ ಒಬ್ಬ ವಯಸ್ಸಿನ ಹುಡುಗ, is from India. ಆತನು ಭಾರತದಿಂದ ಇದ್ದಾನೆ. On the street you shout Indian, and how much we know about our country. ಬೀದಿಗಳ ಮೇಲೆ ನಾವು ಹೋಗುವಾಗ ಭಾರತೀಯರು ಅಂತ ಕೂಗಾಡ್ತೇವೆ, ಆದ್ರೆ ನಮ್ಮ ಭಾರತದ ಬಗ್ಗೆ ನಮ್ಗೆ ಎಷ್ಟು ಜ್ಞಾನ ಇದೆ. This boy, ಈ ಹುಡುಗ had so much talent, ಆತನಲ್ಲಿ ಇಷ್ಟೊಂದು ಜ್ಞಾನ ಇದೆ ಅಂದ್ರೆ, that his father requested the government to pay attention. ಆತನ ತಂದೆಯು ಸರ್ಕಾರದವರಿಗೆ ನನ್ನ ಮಗನ ಕಡೆಗೆ ಸ್ವಲ್ಪ ನೀವು ಗಮನ ಕೊಡಿ ಅಂತ ಕೇಳ್ಕೊಂಡಾಗ, but
despite of so many applications, ಎಲ್ಲಾ ಎಷ್ಟೋ ಪ್ರಯತ್ನ ಮಾಡಿದ್ದಾಗ್ಲೂ ಕೂಡ this boy received no encouragement in this place. ಈ ಒಂದು ಸ್ಥಳದಲ್ಲಿ ಆ ಹುಡುಗನಿಗೆ ಯಾವುದೇ ಒಂದು ಉತ್ತೇಜನ ಸಿಗ್ಲಿಲ್ಲ. You know, the father got so much disappointed. ಅದನ್ನ ನೋಡುವಾಗ ತಂದೆಗೆ ತುಂಬಾ ನಿರಾಶೆ ಆಯ್ತು. You know what the father did? ಆ ತಂದೆ ಏನ್ ಮಾಡಿದ್ರು ಗೊತ್ತಾ? One day, ಒಂದು ದಿನ he got so much discouraged. ಅವ್ರು ಇಷ್ಟಾಗಿ ನಿರಾಶರಾದ್ರಂದ್ರೆ He walked out of his house. ತಮ್ಮ ಮನೆಯಿಂದ ಹೊರಗೆ ಹೋಗ್ಬಿಟ್ರು. Until today, ಮತ್ತು ಇವತ್ತಿನವರೆಗೆ nobody knows where he is. ಯಾರಿಗೂ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. But the son ಆದ್ರೆ ಆ ಮಗನು went on the net. ಆತನು ನೆಟ್ ಮೇಲೆ ಹೋಗ್ತಾನೆ. He never lost his hope. ಆತನು ತನ್ನ ನಿರೀಕ್ಷೆನ ಕಳ್ಕೊಳ್ಳಿಲ್ಲ. He went on the net. ಆತನು ನೆಟ್ಗೆ ಹೋಗ್ತಾನೆ. He began to study. ಅಲ್ಲಿ ಆತನು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭಿಸಿದನು. And today, ಮತ್ತು ಇವತ್ತು when I saw that video some time ago, ಕೆಲವು ಸಮಯಗಳ ಹಿಂದೆ ನಾನು ಆ ಒಂದು ವಿಡಿಯೋವನ್ನ ನೋಡಿದಾಗ I was shocked. ನನಗೆ ಆಶ್ಚರ್ಯ ಆಯ್ತು. He was invited to USA. ಆತನು US ಗೆ ಹೇಗೆ ಕರೆಯಲ್ಪಟ್ಟಿದ್ದ, ಅಮೆರಿಕಾಗೆ ಆಮಂತ್ರಿಸಲ್ಪಟ್ಟಿದ್ದ. And you know, the American doctors, ಅಲ್ಲಿ ಅಮೆರಿಕಾದ ವೈದ್ಯರುಗಳು, they want to see his abilities. ಈತನಲ್ಲಿದ್ದಂತ ಒಂದು ಕ್ಷಮತೆಯನ್ನ ಅರ್ಹತೆಯನ್ನ ನೋಡುವುದಕ್ಕಾಗಿ ಬಯಸಿದ್ರು. So there is a patient, cancer patient. ಅಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ ಇದ್ದಾನೆ. Oh my goodness, you should see that video on the ನೀವು YouTube. ಯೂಟ್ಯೂಬ್ ನಲ್ಲಿ ಆ ವಿಡಿಯೋ ನೋಡ್ಬೇಕ್ರಿ. What you see on YouTube, ನೀವು ಯೂಟ್ಯೂಬ್ ನಲ್ಲಿ ಏನ್ ನೋಡ್ತೀರಾ, is your perception of your life. ಅದು ನಿಮ್ಮ ಜೀವಿತಕ್ಕೆ ನಿಮ್ಮ ಗ್ರಹಿಕೆಯಾಗಿದೆ. You like movie, ನಿಮಗೆ ಚಿತ್ರಗಳು ಇಷ್ಟವೋ, you are wasting your time. ನೀವು ನಿಮ್ಮ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ. Have you pursued your life? ನಿಮ್ಮ ಜೀವನವನ್ನ ಹೇಗೆ ನೀವು ತಿಳ್ಕೊಂಡಿದ್ದೀರೋ, ಗ್ರಹಿಸಿಕೊಂಡಿದ್ದೀರೋ, in accordance to that you will cultivate your tastes. ಅದರ ಆ ಒಂದು ಗ್ರಹಿಕೆಯ ಅನುಗುಣವಾಗಿ ನಿಮ್ಮ ಅಭಿರುಚಿಯನ್ನ ನೀವು ಹೊಂದಿಕೊಳ್ತೀರಾ. You tell me what is your taste. ನೀವು ನನಗೆ ಹೇಳ್ರಿ ನಿಮ್ಮ ಅಭಿರುಚಿ ಏನು ಅಂತ. What is your hobby? ನಿಮ್ಮ ಆಸೆಗಳು ಏನಂತ. What you like? ನಿಮಗೆ ಏನು ಇಷ್ಟ ಅಂತ. What you don't like? ನಿಮಗೆ ಏನು ಇಷ್ಟ ಇಲ್ಲ ಅಂತ. I will tell you what you will become in your life and what you are going to die as. ನಾನು ಹೇಳ್ತೇನೆ ನೀವು ಏನಾಗಿ ನೀವು ನಿಮ್ಮ ಜೀವನ ಕಳೆದು ಹೋಗ್ಲಿಕ್ಕಿದೆ ಮತ್ತು ನೀವು ಏನಾಗ್ಲಿಕ್ಕೆ ಇದ್ದೀರಾ ಅಂತ ನಾನು ಹೇಳ್ತೇನೆ. 15 years old boy, 15 ವರ್ಷ ವಯಸ್ಸಿನ ಹುಡುಗ, there is a patient with a cancer on the bed. ಹಾಸಿಗೆ ಮೇಲೆ ಅಲ್ಲಿ ಕ್ಯಾನ್ಸರ್ ಇಂದ ತೊಂದರೆ ಪಡುವಂತ ವ್ಯಕ್ತಿ ಅಲ್ಲಿದ್ದಾನೆ. Doctors have surrounded him. ಆತನನ್ನ ಡಾಕ್ಟರ್ಗಳು ಆವರಿಸಿಕೊಂಡಿದ್ದಾರೆ. And PGs have surrounded him. ಎಲ್ಲ ಪಿಜಿಗಳು ಆತನನ್ನ ಮುತ್ತಿಕೊಂಡಿದ್ದಾರೆ. Postgraduate students have surrounded him. ಆ ಒಂದು ಗ್ರಾಜುಯೇಷನ್ ಮುಗಿಸಿದಂತ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. Around 65 years old experienced surgeon of America. ಅಮೆರಿಕಾದ 65 ವರ್ಷದ ಅನುಭವ ಇರುವಂತ ವೈದ್ಯರು. He is explaining what is the sickness. ಆ ವೈದ್ಯರು ಈ ಹುಡುಗನಿಗೆ ಆ ರೋಗ ಏನೆಂಬುದಾಗಿ ಅದನ್ನು ವಿಸ್ತರಿಸ್ತಾ ಇದ್ದಾರೆ. My God, this guy starts with the symptoms of the sickness and he ends after 15-20 minutes explaining the remedy, available medicine, undiscovered medicine in the lab which is still in the process of being discovered, everything, and all the PGs are watching him with a jaw drop. ಆ ರೋಗ ಏನು ಎಂಬುದಾಗಿ ಈ ಹಿರಿಯ ವೈದ್ಯರು ಹೇಳ್ತಾ ಇದ್ದಂತ ಸಮಯದಲ್ಲಿ ಆ ಹುಡುಗನು ಆ ರೋಗಕ್ಕೆ ಇರುವಂತ ಎಲ್ಲ ಒಂದು ಚಿಹ್ನೆ ಗುರುತುಗಳನ್ನ, ಅದರ ಒಂದು ತೊಂದರೆಯ ಒಂದು ಸಂಗತಿಗಳನ್ನ ಹೇಳ್ತಾ ಇದ್ದಾನೆ. ಮತ್ತು ಅದಕ್ಕೆ ಎಂಥ ಔಷಧಿ ಮಾತ್ರೆ ಮತ್ತು ಇನ್ನೂ ಶೋಧಿಸಲ್ಪಡದೇ ಇದ್ದಂತ ಶೋಧನೆಗೆ ಬರದಂತ ಔಷಧಿಗಳನ್ನ ಕೂಡ ಅವು ಲ್ಯಾಬ್ ನಲ್ಲಿ ಪರಿಶೀಲಿಸಲ್ಪಡ್ತಾ ಇವೆ. ಅಂತವುಗಳನ್ನ ಕೂಡ ಇವನು ಹೇಳ್ತಾ ಇದ್ದಾನೆ. Not only that, ಅಷ್ಟೇ ಮಾತ್ರವಲ್ಲ, he said, if you allow me in the operation theater, I can operate him. I know which organ has to be amputated. ಮತ್ತು ಆತನು ಇಷ್ಟು ಕೂಡ ಹೇಳ್ತಾ ಇದ್ದಾನೆ, ನನಗೆ ನೀವು ಆಪರೇಷನ್ ಮಾಡೋದಕ್ಕಾಗಿ ಅನುಮತಿಸುವುದಾಗಿದ್ರೆ ಯಾವ ಅಂಗವನ್ನ ಹೇಗೆ ಎಂಬುದಾಗಿ ನಾನು ಅದನ್ನ ಆಪರೇಷನ್ ಮಾಡಬಲ್ಲೆ ಅಂತ ಹೇಳ್ತಾ ಇದ್ದಾನೆ. On the scan reports he can show pinpoint without any doctor's explanation or help. He can point out which are the organs affected by the cancer. ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನು ತೋರಿಸುವುದಾಗಿದ್ರೆ ಯಾವುದೇ ವೈದ್ಯರ ಒಂದು ಸಹಾಯವಿಲ್ಲದೆ ಏನಾಗಿದೆ ಎಂಬುದಾಗಿ ಅದನ್ನ ಸರಿಯಾಗಿ ತೋರಿಸಲಿಕ್ಕೆ ಈತನ ಶಕ್ತನು. Now what am I trying to make my point? ಇಲ್ಲಿ ನಾನು ಯಾವ ಸಂಗತಿಯನ್ನ ಒತ್ತಿ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ ಅಂದ್ರೆ, it is one life. ಇದು ಒಂದು ಜೀವನ ಆಗಿದೆ. It's one death. ಒಂದೇ ಸಾರಿ ಮರಣ. After that we have no opportunity. ಅದಾದ ನಂತರ ನಮಗೆ ಯಾವುದೇ ಅವಕಾಶ ಇಲ್ಲ ರೀ. Adopt a right perception to your life. ಆದ್ರೆ ಸರಿಯಾದ ಗ್ರಹಿಕೆಯನ್ನ ನಿಮ್ಮ ಜೀವಿತಕ್ಕೆ ನೀವು ಅನ್ವಯಿಸಿಕೊಳ್ಳ್ರಿ. I don't think we are on this earth for a picnic. ನಾನು ಅನ್ಕೊಳ್ಳೋದಿಲ್ಲ ನಾವು ಈ ಭೂಮಿಯ ಮೇಲೆ ಪಿಕ್ನಿಕ್ ಮಾಡೋದಕ್ಕಾಗಿ ಬಂದಿದ್ದೇವಂತ. They don't have Jesus. ಅವರಲ್ಲಿ ಯೇಸು ಇರಲಿಲ್ಲ. But still they are so excellent. ಆದ್ರೂ ಕೂಡ ಅವರು ಅಷ್ಟೊಂದು ನಿಪುಣರಾಗಿದ್ರು. There is one David, ಒಬ್ಬ ದಾವೀದನಿದ್ದ, a simple boy. ಒಬ್ಬ ಸಾಧಾರಣ ಹುಡುಗ. They measured his caliber as good to take care of the sheep. ಅವರು ಆತನಲ್ಲಿದ್ದಂತ ಅರ್ಹತೆಯನ್ನ ದನ ಕುರಿಗಳನ್ನ ಮೇಯಿಸುವುದಕ್ಕಾಗಿ ಮಾತ್ರ ಯೋಗ್ಯನು ಎಂಬುದಾಗಿ ಎಣಿಸಿದ್ರು. You are not
what you are according to the measuring tape of your neighbors or your teachers or your friends or your parents. ನಿಮ್ಮ ತಂದೆ ತಾಯಿಗಳಾಗಲಿ, ನಿಮ್ಮ ನೆರೆಹೊರೆಯವರಾಗಲಿ, ನಿಮ್ಮ ಸ್ನೇಹಿತರಾಗಲಿ ಅಳೆಯುವಂತ ಅಳತೆ ಕೋಲಿನ ಪ್ರಕಾರ ನೀವು ಇಲ್ಲರಿ. They measured him a shepherd. ಅವರಾದ್ರೂ ಆತನನ್ನ ಕುರುಬನೆಂಬುದಾಗಿ They appointed him a shepherd. ಅವನನ್ನ ಒಬ್ಬ ಕುರುಬನೆಂಬುದಾಗಿ ನೇಮಿಸಿದ್ರು. But in the wilderness, ಆದ್ರೆ ಕಾಡಿನಲ್ಲಿ his tastes were different. ಆತನ ಅಭಿರುಚಿಗಳು ವ್ಯತ್ಯಾಸವುಳ್ಳದ್ದಾಗಿದ್ವು. What tastes? ಆ ಅಭಿರುಚಿ ಏನಾಗಿದ್ವು? He began to love music in the wilderness. ಆತನು ಕಾಡಿನಲ್ಲಿ ಆ ವಾದ್ಯವನ್ನ ಪ್ರೀತಿಸುವಂತವನು ವಾದ್ಯಗಾರನು ಆಗಿ ಮಾರ್ಪಟ್ಟ. No teacher, ಯಾವುದೇ ಅಧ್ಯಾಪಕರಿಲ್ಲ, no instrument, ಯಾವುದೇ ವಾದ್ಯಗಳು ಇಲ್ಲ. I don't know how many of you know about it. He is the man in the later years who discovered the first stringed instruments thousands years ago called a minstrel. ಆತನೇ ಮೊದಲನೇ ವ್ಯಕ್ತಿಯಾಗಿ ಸಾವಿರಾರು ವರ್ಷಗಳ ಹಿಂದೆ ಆ ಒಂದು ತಂತಿ ವಾದ್ಯವನ್ನ ಶೋಧಿಸಿದಂತ ಮೊದಲನೇ ತಂತಿ ವಾದ್ಯವನ್ನ ಶೋಧಿಸಿದಂತ ವ್ಯಕ್ತಿಯಾಗಿ ಎಣಿಸಲ್ಪಟ್ಟನು. And it was not discovered in the city. ಮತ್ತು ಅದು ಪಟ್ಟಣದಲ್ಲಿ ಇನ್ನೂ ಗುರುತಿಸಲ್ಪಟ್ಟಿರಲಿಲ್ಲ. It was discovered in the wilderness. ಅದು ಕಾಡಿನಲ್ಲಿ ಗುರುತಿಸಲ್ಪಟ್ಟಿತ್ರಿ. Now I want to ask you this. ಈಗ ನಿಮಗೆ ಇದನ್ನು ಕೇಳುವುದಕ್ಕಾಗಿ ಬಯಸ್ತೇನೆ. We are surrounded with resources. ನಾವು ಅನೇಕ ಒದಗಿಸುವಿಕೆಗಳಿಂದ ಆವರಿಸಲ್ಪಟ್ಟಿದ್ದೇವೆ. We are called by a specific name. ಒಂದು ಗುರುತುಳ್ಳಂತ ಹೆಸರಿನಿಂದ ನಾವು ಕರೆಯಲ್ಪಟ್ಟಿದ್ದೇವೆ. I want to encourage you this morning. ಈ ಬೆಳಗಿನ ಜಾವ ನಿಮ್ಮನ್ನ ಉತ್ತೇಜನ ಪಡಿಸುವುದಕ್ಕಾಗಿ ಬಯಸ್ತೇನೆ. Do not limit your learning. ನಿಮ್ಮ ಕಲಿಯುವಿಕೆಗೆ ಒಂದು ಮಿತಿಯನ್ನ ಹಾಕ್ಲಿಕ್ಕೆ ಹೋಗಬೇಡ್ರಿ. In last year, ಕಳೆದ ವರ್ಷ in Pastor Sam's school of music, ಸೇವಕರಾದಂತ ಸ್ಯಾಮ್ ಅವರ ಒಂದು ಮ್ಯೂಸಿಕ್ ಸ್ಕೂಲ್ ನಲ್ಲಿ the youngest person to come to learn music was, ಅತಿ ಕಡಿಮೆ ವಯಸ್ಸಿನ ವಾದ್ಯಗಳನ್ನು ಕಲಿಯುವುದಕ್ಕಾಗಿ ಬಂದಂತ ವ್ಯಕ್ತಿ ಅಂತ ಹೇಳಿದ್ರೆ, the oldest person who came to learn music was, ಅಥವಾ ವಯಸ್ಸಾದಂತ ಒಬ್ಬ ವ್ಯಕ್ತಿ ಕಲಿಲಿಕ್ಕೆ ಅತಿ ವಯಸ್ಸಾದಂತ ಕಲಿಲಿಕ್ಕೆ ಬಂದಂತ ವ್ಯಕ್ತಿ ಯಾರಂತ ಹೇಳುವುದಾದ್ರೆ 70 years old lady. 70 ವರ್ಷ ವಯಸ್ಸಿನ ಒಬ್ಬ And you laugh at it. ಮತ್ತು ಅದನ್ನು ಕೇಳುವಾಗ ನೀವು ನಗ್ತೀರಾ. Can you imagine a 70 years old lady taking admission in the music school? ನೀವು ಇದನ್ನು ಯೋಚಿಸಲಿಕ್ಕೆ ಸಾಧ್ಯನಾ? 70 ವರ್ಷ ವಯಸ್ಸಿನ ಒಬ್ಬ ಸ್ತ್ರೀ ಬಂದು ಮ್ಯೂಸಿಕ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ತಗೊಳ್ತಾ ಇದ್ದಾರೆ. It's a human concept. ಅದು ಮನುಷ್ಯನ ಗ್ರಹಿಕೆ. Now it's over. ಈಗ ಅದು ಮುಗಿದು ಹೋಗಿದೆ. I don't have to study anything further. ಅಲ್ಲಿ ಇನ್ನು ಮುಂದೆ ನಾನು ಏನು ಕಲಿಯಲಿಕ್ಕೆ ಆಗಲ್ಲ. I don't have to read anything more. ನನಗೆ ವಯಸ್ಸಾಗಿದೆ, ಹೆಚ್ಚು ಓದಕ್ಕಾಗಲ್ಲ. But look at the testimony of the servant of Saul. ಆದ್ರೆ ಸೌಲನ ಸೇವಕರ ಒಂದು ಸಾಕ್ಷಿಯನ್ನ ನೋಡ್ರಿ. I know a man. ನನಗೊಬ್ಬ ವ್ಯಕ್ತಿ ಗೊತ್ತು. I know a boy. ನನಗೊಬ್ಬ ಹುಡುಗನು ಗೊತ್ತು. You know, I seen him playing his minstrel. ಆತನು ತನ್ನ ವಾದ್ಯಗಳನ್ನ ಬಾರಿಸುವುದನ್ನ ನಾನು ನೋಡಿದ್ದೇನೆ. He plays excellent. ಆತನು ಒಳ್ಳೆ ರೀತಿಯಾಗಿ ಬಾರಿಸ್ತಾನೆ. He is a mighty man of valor and war. ಆತನು ಪರಾಕ್ರಮಶಾಲಿಯು, ರಣಶೂರನು. His brothers are in the army. ಆತನ ಸಹೋದರರು ಆ ಒಂದು ಆರ್ಮಿಯಲ್ಲಿ ಇದ್ದಾರೆ. But nobody described them as a excellent men of war. ಆದ್ರೆ ಆತನ ಸಹೋದರನನ್ನ ಯಾರು ಪರಾಕ್ರಮಶಾಲಿಗಳು, ರಣಶೂರರು ಅಂತ ಹೇಳಿರಲಿಲ್ಲ. But this boy, ಆದ್ರೆ ಈ ಹುಡುಗನನ್ನ, who is in the wilderness, ಆತನಾದ್ರೂ ಕಾಡಿನಲ್ಲಿದ್ದಾನೆ. this small boy, ಈ ಚಿಕ್ಕ ಹುಡುಗ, who is in the wilderness, ಆತನು ಅರಣ್ಯದಲ್ಲಿದ್ದಾನೆ, was found with the excellent talent with his sword. ಆತನು ತನ್ನ ಕತ್ತಿಯ ಮೂಲಕ ಅತಿ ಉನ್ನತವಾದಂತಹ ಒಂದು ಗುಣಗಳಿಂದ ಗುರುತಿಸಲ್ಪಡ್ತಾ ಇದ್ದಾನೆ. I want to tell you something this ನಿಮಗೆ morning. ಹೇಳೋದಕ್ಕಾಗಿ ಬಯಸ್ತೇನ್ರಿ. Maybe I'll speak very little and then we'll go into prayer again. ಬಹುಶಃ ಇದನ್ನ ನಾನು ಸ್ವಲ್ಪವಾಗಿ ನಾನು ಹೇಳಿ ಮುಂದೆ ನಾವು ಮತ್ತೆ ಆರಾಧನೆಯಲ್ಲಿ ಹೋಗ್ಲಿಕ್ಕಿರ್ತೇವೆ. What you have ನಿಮ್ಮಲ್ಲಿ ಏನಿದೆಯೋ is not your achieved. ಅದು ನೀವು ಗಳಿಸಿದ್ದು ಅಲ್ಲ. What you have, ನೀವು ಏನು ನಿಮ್ಮ ಬಳಿಯಲ್ಲಿ ಏನಿದೆಯೋ, is God's given. ಅದು ಕರ್ತನಿಂದ ಕೊಡಲ್ಪಟ್ಟದ್ದು. But if you can give yourself to it, ಆದ್ರೆ ನೀವು ಅದಕ್ಕೆ ನಿಮ್ಮನ್ನ ನೀವು ಒಪ್ಪಿಸಿಕೊಡುವುದಾಗಿದ್ದರೆ, if you have a right perception of what you have, ನಿಮ್ಮಲ್ಲಿ ಏನಿದೆಯೋ ಅದರ ಬಗ್ಗೆ ಸರಿಯಾದ ಗ್ರಹಿಕೆ ನಿಮಗಿರುವುದಾಗಿದ್ರೆ, I'll tell you, you will make the best use out of it. ಆಮೇಲೆ ನೀವು ಅದರ ಮೂಲಕ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ You ಸಾಧ್ಯ. will make the best out of it. ಅದರಿಂದ ಒಳ್ಳೆದನ್ನ ನೀವು ಹೊರತೆಗೆಯಲಿಕ್ಕೆ ಸಾಧ್ಯ. And you will be known because God will anoint you. ಮತ್ತು ನೀವು ಗುರುತಿಸಲ್ಪಡ್ತೀರಾ, ಯಾಕಂದ್ರೆ ಕರ್ತನು ತಾನೇ ನಿಮ್ಮನ್ನು ಅಭಿಷೇಕಿಸ್ತಾನೆ. You are never too old to work at it. ಅದರೊಟ್ಟಿಗೆ ಕೆಲಸ ಮಾಡುವುದಕ್ಕಾಗಿ ನಿಮಗೆ ಇನ್ನೂ ಹೆಚ್ಚು ವಯಸ್ಸಾಗಿಲ್ಲ. If 70 years old lady can take an admission for the music school, ಒಂದ್ ವೇಳೆ ಮ್ಯೂಸಿಕ್ ಸ್ಕೂಲಿಗೆ 70 ವರ್ಷದ ಒಬ್ಬ ಮಹಿಳೆ ಅಡ್ಮಿಷನ್ ತಕೊಳ್ಳುವುದಾಗಿದ್ರೆ, I tell you, ನಾನು ಹೇಳ್ತೇನೆ, today ಈ ದಿನ we have every resources. ನಮ್ಮಲ್ಲಿ ಎಲ್ಲ ಒದಗಿಸುವಿಕೆ ಇದೆ ರೀ. We have Google. ನಮಗೆ ಗೂಗಲ್ ನೆಟ್ ಗಳಿವೆ. You know, I never knew anything about shofar. ಶೋಫಾರ್ ಬಗ್ಗೆ ನನಗೆ ಎಂದೂ ಏನು ಗೊತ್ತಿರಲಿಲ್ಲ. You know how I learned it? ಅದನ್ನ ಹೇಗೆ ನಾನು ಕಲಿತು ಗೊತ್ತಾ? Everything is available on the YouTube today. ಎಲ್ಲ ಯೂಟ್ಯೂಬ್ ನಲ್ಲಿ ಈ ದಿನ ಲಭ್ಯವಿದೆ. But I'm not telling you become a good students. ಆದ್ರೆ ನೀವು ಒಳ್ಳೆ ಸ್ಟೂಡೆಂಟ್ ಗಳಾಗ್ತೀರಾ ಅಂತ What I'm ಹೇಳೋದಿಲ್ಲ. trying to tell is, ಏನು ಹೇಳೋದಕ್ಕಾಗಿ ಬಯಸ್ತಾ ಇದ್ದೇನೆಂದ್ರೆ, look at your life. ನಿಮ್ಮ ಜೀವನವನ್ನ ದೃಷ್ಟಿಸಿ ನೋಡ್ರಿ. Look at your life. ನಿಮ್ಮ ಜೀವನವನ್ನ ಸ್ವಲ್ಪ ನೋಡ್ರಿ. You are no more young as you were yesterday and day before yesterday.
yesterday. ನಿನ್ನೆ ದಿನ ಮೊನ್ನೆ ದಿನ ಇದ್ದ ಹಾಗೆ ನೀವು ಯೌವನಸ್ಥರಾಗಿಲ್ಲ. Your energy is sinking day by day. ದಿನ ಕಳೆದ ಹಾಗೆ ನಿಮ್ಮ ಬಲ ಕುಂದುತ್ತಾ ಇದೆ. The coming of the Lord Jesus Christ is drawing closer. ಕ್ರಿಸ್ತೇಸುವಿನ ಬರೋಣದ ದಿನಗಳು ಹತ್ತಿರವಾಗ್ತಾ ಇವೆ. Don't look at the wilderness. ಆ ಕಾಡನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. There is loneliness in the wilderness. ಆ ಅರಣ್ಯದಲ್ಲಿ ಒಂದು ಒಂಟಿತನ ಅನ್ನೋದಿದೆ. When we were young, ನಾವು ಯೌವನಸ್ಥರಾಗಿದ್ದಾಗ, when we were students, ನಾವು ವಿದ್ಯಾರ್ಥಿಗಳಾಗಿದ್ದಾಗ, every year ಪ್ರತಿ ವರ್ಷವೂ our pastor, ನಮ್ಮ ಸಭಾಪಾಲಕರು, he used to take us to the forest guest houses. ಅವರು ನಮ್ಮನ್ನ ಅರಣ್ಯದಲ್ಲಿದ್ದಂತ ಒಂದು ಗೆಸ್ಟ್ ಹೌಸ್ ಗಳಿಗೆ ಕರ್ಕೊಂಡು ಹೋಗ್ತಾ We had ಇದ್ರು. a forest officer in our church. ನಮ್ಮ ಸಭೆಯಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರ್ ಅವರು ಇರ್ತಾ ಇದ್ರು. And he was a good friend of ours. ಅವರು ನನಗೆ ಒಬ್ಬ ಒಳ್ಳೆ ಸ್ನೇಹಿತರು. He used to book the forest guest house for us. ನಮಗೆ ಗೆಸ್ಟ್ ಹೌಸ್ ಗಳನ್ನ ಅರಣ್ಯದಲ್ಲಿದ್ದ ಗೆಸ್ಟ್ ಹೌಸ್ ಗಳನ್ನ We ಬುಕ್ used to ಮಾಡ್ತಾ go ಇದ್ರು. there for 3 days fasting and prayer. ಅಲ್ಲಿ 3 ದಿನದ ಒಂದು ಉಪವಾಸ ಪ್ರಾರ್ಥನೆಗೋಸ್ಕರ ನಾವು ಹೋಗ್ತಾ ಇದ್ವು. First day used to be so excitement. ಮೊದಲನೇ ದಿನ ತುಂಬಾ ಉತ್ಸಾಹ. It used to be so beautiful. ಅದು ತುಂಬಾ ಸುಂದರವಾಗಿರ್ತಾ ಇತ್ತು. Because from the city you go into the jungle. ಯಾಕಂದ್ರೆ ಪಟ್ಟಣದಿಂದ ನೀವು ಕಾಡಿನ ಕಡೆಗೆ ಹೋಗ್ತಾ ಇದ್ದೀರಾ. In the night you hear all kind of animal sounds. ರಾತ್ರಿಯ ಸಮಯದಲ್ಲಿ ಎಲ್ಲಾ ಪ್ರಾಣಿಗಳ ಒಂದು ಶಬ್ದ ಕೇಳಿಸ್ತಾ And ಇರ್ತದೆ. first day ಮತ್ತು ಮೊದಲನೇ ದಿನ he would call us for prayer. ಅವರು ನಮಗೆ ಪ್ರಾರ್ಥನೆಗೋಸ್ಕರ ಕರೀತಾ But we ಇದ್ರು. are not there in for prayer. ಆದ್ರೆ ನಾವಾದ್ರೂ ಅಲ್ಲಿ ಪ್ರಾರ್ಥನೆಗೋಸ್ಕರ ಇರ್ತಾ We ಇರ್ಲಿಲ್ಲ. are all over in the jungle, running around. ನಾವೆಲ್ಲರೂ ಅರಣ್ಯದಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಾ ನಾವು ಹೋಗ್ತಾ ಇದ್ವಿ. We are enjoying it. ಅಲ್ಲಿ ನಾವು ಸಂತೋಷ ಪಡ್ತಾ ಇದ್ವಿ. And that night ಆ ರಾತ್ರಿ we are sitting outside ನಾವೆಲ್ಲರೂ ಹೊರಗಡೆ ಕುಳ್ಕೊಂಡು and we are having a bonfire with coffee. ಅಲ್ಲಿ ಕಾಫಿ ಕುಡಿತಾ ನಾವು ಬೆಂಕಿಯನ್ನು ಹಚ್ಕೊಂಡು ಕಾಫಿ ಕುಡಿತಾ ಇದ್ವಿ. And night we are praying. ಮತ್ತು ರಾತ್ರಿ ಅಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ವಿ. Second day, ಎರಡನೇ ದಿನ same thing. ಅದೇ ರೀತಿಯಾಗಿ ಮಾಡ್ತಾ ಇದ್ವಿ. Third day, ಮೂರನೇ ದಿನ the forest begins to bite you. ಆ ಅರಣ್ಯ ನಮ್ಮನ್ನ ತಿನ್ಲಿಕ್ಕೆ ಪ್ರಾರಂಭಿಸ್ತಾ ಇತ್ತು. You begin to miss your TV. ನೀವು ನಿಮ್ಮ ಟಿವಿಯನ್ನ ಮಿಸ್ ಮಾಡ್ಲಿಕ್ಕೆ You begin ಪ್ರಾರಂಭಿಸ್ತೀರಾ. to miss your friends. ನಿಮ್ಮ ಸ್ನೇಹಿತರನ್ನ ಮಿಸ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರಾ. The tree that was looking so beautiful when you arrived, the same tree begin to look like, like a demon. ಮೊದಲನೇ ದಿನ ಬಂದಾಗ ಒಂದು ಯಾವ ಮರ ನಿಮಗೆ ಸುಂದರವಾಗಿ ಕಾಣ್ತಾ ಇತ್ತೋ, ಈಗ ಮೂರನೇ ದಿನ ಅದು ಒಂದು ದೆವ್ವ ಆಗಿ ಕಾಣ್ತಾ ಇದೆ. In the night, ರಾತ್ರಿಯ the ಸಮಯದಲ್ಲಿ same animal sound that was looking so exciting on the first day, on the third day night, it begins to sound like scary, and you begin to say, I'm tired of this animal noise now. ಮೊದಲನೇ ದಿನ ಬಂದಾಗ ರಾತ್ರಿಯ ಸಮಯದಲ್ಲಿ ಆ ಒಂದು ಪ್ರಾಣಿಗಳ ಶಬ್ದ ಯಾವ ರೀತಿಯಾಗಿ ಒಂದು ಉತ್ಸಾಹವನ್ನು ಉಂಟು ಮಾಡ್ತಾ ಇತ್ತು, ಈಗ ಮೂರನೇ ದಿನ ಅದೇ ಪ್ರಾಣಿಗಳ ಶಬ್ದ ಕೇಳುವಾಗ On ಭಯ the fourth ಆವರಿಸಿಕೊಳ್ತಾ ಇದೆ. day, ನಾಲ್ಕನೇ ದಿನ you want to go home. ನಿಮಗೆ ಮನೆ There is ಹೋಗ್ಬೇಕನ್ನಿಸ್ತದೆ. nothing in the jungle. ಅರಣ್ಯದಲ್ಲಿ ಏನೂ ಇಲ್ಲ. If you ask the experience of anybody, what is an experience of jungle and the desert? ಯಾರಿಗಾದ್ರೂ ನೀವು ಅರಣ್ಯದಲ್ಲಿ ಅಥವಾ ಒಂದು ಮರುಭೂಮಿಯ ಒಂದು ಅನುಭವ ಹೊಂದಿದವರಿಗೆ ಕೇಳುವುದಾಗಿದ್ರೆ ಅವರ ಅನುಭವ ಏನಾಗಿತ್ತು It ಅಂತ, is a very depressive environment. ಅವ್ರು ಹೇಳ್ತಾರೆ ಅದು ಒಂದು ನಿರಾಶೆಗೆ ಒಳಪಡಿಸುವಂತ ವಾತಾವರಣ Especially ಆಗಿರ್ತದೆ. in the summer. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ It's a depressive environment. ಅದು ಒಂದು ನಿರಾಶೆಗೆ ಒಳಪಡಿಸುವಂತ The ವಾತಾವರಣ. jungle begins to get on your mind. ಅರಣ್ಯವೇ ನಮ್ಮ ಮನಸ್ಸನ್ನ ಆವರಿಸಿಕೊಳ್ತದೆ. You have no encouragement there. ಅಲ್ಲಿ ಯಾವುದೇ ಒಂದು ಉತ್ತೇಜನ ಇರುವುದಿಲ್ಲ. Forget about learning a music. ವಾದ್ಯಗಳನ್ನ ಕಲಿಯುವುದನ್ನ ಮರೆತು ಬಿಡೋಣ. You want to leave the sheep and run away. ಅಲ್ಲಿರುವಂತ ಕುರಿಗಳನ್ನ ಬಿಟ್ಟು ನಾವು ಓಡಿ But ಹೋಗ್ಬೇಕನ್ನಿಸ್ತದೆ. there is a perseverance, there is a perception to your life. ಆದ್ರೆ ನಿಮ್ಮ ಜೀವಿತಕ್ಕೆ ಒಂದು ಗ್ರಾಹಿಕೆಯೂ ಇದೆ. We are like dogs sometimes. ನಾವು ಕೆಲವು ಬಾರಿ ನಾಯಿಗಳ ಹಾಗೆ ವರ್ತಿಸ್ತೇವೆ. We work only if we see the reward. ನಮಗೆ ಒಂದು ಪ್ರತಿಫಲ ಸಿಗುವುದಾಗಿದ್ರೆ ಮಾತ್ರ ನಾವು ಕೆಲಸ We ಮಾಡ್ತೇವೆ. help somebody only if there is some benefit in there. ಅಲ್ಲಿ ಯಾರಿಗಾದ್ರೂ ಬಳಿ ಏನಾದ್ರೂ ಸಹಾಯ ನನಗೆ ಅವರಿಂದ ಸಿಗ್ತಾ ಇದ್ರೆ ಮಾತ್ರ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ. Am I talking to you this ಈ morning? ಬೆಳಗಿನ ಜಾವ ನಾವು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇವೆ. Today the word has reached. The Bible says in the last days the love will become cold. ಸತ್ಯವೇದ ಹೇಳ್ತದೆ ಆ ಕೊನೆಯ ದಿನಗಳಲ್ಲಿ ಪ್ರೀತಿ ಅನ್ನುವುದು ತಣ್ಣಗಾಗಿ ಹೋಗ್ತದೆ. You go in the place, ನೀವು ಸ್ಥಳಗಳಿಗೆ ಹೋಗ್ರಿ, unless your friends have some benefit with you, there is no help coming from them. ಎಲ್ಲಿವರೆಗೆ ನಿಮ್ಮಿಂದ ನಿಮ್ಮ ಸ್ನೇಹಿತರಿಗೆ ಯಾವುದೇ ಲಾಭ ಸಿಕ್ಕುವುದಿಲ್ಲವೋ ಅಲ್ಲಿವರೆಗೆ ಅವರು ನಿಮ್ಮೊಟ್ಟಿಗೆ ಸ್ನೇಹ ಬೆಳೆಸುವುದಿಲ್ಲ. You take your friends to the hotels, very often they are your close friends. ನೀವು ಹೋಟೆಲ್ಗೆ ನಿಮ್ಮ ಅತಿ ಹತ್ತಿರವಾಗಿರುವಂತಹ ಸ್ನೇಹಿತರನ್ನೇ ಮಾತ್ರ ನೀವು ಕರೆದೊಯ್ತೀರಾ. Are you listening to this? ಇದನ್ನ ಕೇಳಿಸ್ಕೊತಾ ಇದ್ದೀರೋ? Nothing is there in the jungle. ಅರಣ್ಯದಲ್ಲಿ ಏನೂ ಇರಲ್ಲ. It wants to eat you up. ಅದು ನಮ್ಮನ್ನ ತಿಂದು ಹಾಕ್ತದೆ. On top of that, ಅದರ ಮೇಲೆ David is telling to King Saul, ದಾವೀದನು ಅರಸನಾದ ಸೌಲನಿಗೆ ಹೇಳ್ತಾ when ಇದ್ದಾನೆ, the lion came to eat the sheep, ಆ ಒಂದು ಸಿಂಹವು ಕುರಿಗಳನ್ನ ತಿನ್ನುವುದಕ್ಕಾಗಿ ಬಂದಾಗ, bear came to kill the sheep. ಕರಡಿಯು ಆ ಒಂದು ಕುರಿಗಳನ್ನ ಸಾಯಿಸುವುದಕ್ಕಾಗಿ ಬಂದಾಗ, Can you understand wilderness? ಅರಣ್ಯ ಏನೆಂಬುದಾಗಿ ಅರ್ಥ In ಮಾಡ್ಕೊಳ್ತಾ the city ಇದ್ದೀರಾ? you have a AC room. ಪಟ್ಟಣದಲ್ಲಿ ನಮಗೆ ಎಸಿ ಕೋಣೆಗಳು You ಇರ್ತವೆ. have a internet. ನಮಗೆ ಇಂಟರ್ನೆಟ್ ಇದೆ. You have a school teacher. ಶಾಲೆಯಲ್ಲಿ ಟೀಚರ್ You ಗಳಿದ್ದಾರೆ. have a tuitions. ಎಲ್ಲ ಟ್ಯೂಷನ್ಸ್ ಗಳಿವೆ. You have Bible. ಎಲ್ಲ ಬೈಬಲ್ ಇದೆ. You have resources. ಎಲ್ಲ ಒದಗಿಸುವಿಕೆ But ಇದೆ. we do not have right perception. ಆದ್ರೆ ನಮಗೆ ಸರಿಯಾದ
ಸರಿಯಾದ ಗ್ರಹಿಕೆ ಇಲ್ಲ. We just throw them on the table. ನಾವು ಅವುಗಳನ್ನ ಸುಮ್ಮನೆ ನಾವು ಮೇಜಿನ ಮೇಲೆ ಬೀಸಾಡ್ತೇವೆ. We don't never make use of them. ಅವುಗಳ ಸರಿಯಾದ ಉಪಯೋಗ ನಾವು ಮಾಡ್ಕೊಳ್ಳಲ್ಲ ರೀ. How many of you read the Bible yesterday at least 3 chapters? ಎಷ್ಟು ಜನ ನಿಮ್ಮಲ್ಲಿ ನಿನ್ನೆ ದಿನ 3 ಅಧ್ಯಾಯವಾದರೂ ನೀವು ಬೈಬಲ್ ನಿಂದ Or ಓದಿದ್ದೀರಾ? 5 chapters. ಅಥವಾ ಒಂದು 5 ಅಧ್ಯಾಯವಾದರೂ. This boy is in the jungle. ಆದ್ರೆ ಈ ಹುಡುಗನಾದ್ರೂ ಕಾಡಿನಲ್ಲಿದ್ದಾನೆ. ಆತನು ಅರಣ್ಯದಲ್ಲಿದ್ದಾನೆ. There is no Bible. ಅಲ್ಲಿ ಬೈಬಲ್ ಇಲ್ಲ. There is no teacher. ಅಲ್ಲಿ ಅಧ್ಯಾಪಕರಿಲ್ಲ. There is nobody to encourage him. ಆತನನ್ನ ಉತ್ತೇಜನ ಪಡಿಸುವುದಕ್ಕಾಗಿ ಯಾರೂ ಇಲ್ಲ. But he is learning music. ಆದ್ರೂ ಕೂಡ ಆತನು ವಾದ್ಯ ಕಲಿತಾ ಇದ್ದಾನ್ರಿ. Today in the ministry, ಈ ದಿನ ಸೇವೆಗಳಲ್ಲಿ ಸೇವೆಯಲ್ಲಿ we have become so favoritism. ನಾವು ಇಷ್ಟೊಂದು ಪಕ್ಷಪಾತ ಮಾಡುವಂತವರಾಗಿದ್ದೇವೆ ಅಂದ್ರೆ Every time pastor has to tap ಒಳ್ಳೆದು ಮಾಡ್ತಾ ಇರು, do this, do that, do this, keep encouraging. ಈ ದಿನಗಳಲ್ಲಿ ಸೇವೆಯಲ್ಲಿ ನೋಡುವುದಾದ್ರೆ ಪ್ರತಿ ಬಾರಿ ಸಭಾಪಾಲಕರು ನೀವು ಮಾಡ್ರಿ, ಚೆನ್ನಾಗಿದೆ ಅಂತ ಅವರನ್ನ ಉತ್ತೇಜನ ಪಡಿಸ್ತಾನೆ ಇರಬೇಕು. If you don't call up or visit somebody for 2 weeks, they say pastor has not visited us for last 2 years. ಒಂದ್ ವೇಳೆ 2 ವಾರಗಳವರೆಗೆ ಸಭಾಪಾಲಕರು ಭೇಟಿಯಾಗಿಲ್ಲ ಅಂತಂದ್ರೆ ಅವರು ಹೇಳಿಕೆ ಪ್ರಾರಂಭಿಸ್ತಾರೆ, ಸಭಾಪಾಲಕರು 2 ವರ್ಷ ಆಯ್ತ್ರಿ ಭೇಟಿ No ಆಗಿಲ್ಲ. high priest is visiting him. ಆತನಿಗಾದ್ರೂ ಯಾವುದೇ ಮಹಾಯಾಜಕರು ಭೇಟಿ ಆಗ್ತಾ ಇರಲಿಲ್ಲ. Nobody is telling him you should be clean and pure. Nobody is preaching him that you should be godly. ಯಾರು ಆತನಿಗೆ ನೀನು ದೈವಿಕವಾಗಿ ಕರ್ತನಿಗೆ ಭಯಪಟ್ಟು ಆತನ ಭಯಭಕ್ತಿಯಲ್ಲಿ ಜೀವಿಸಬೇಕಂತ ಯಾರು ಬೋಧಿಸ್ತಾ ಇರಲಿಲ್ಲ. His taste for music was the result of his perception for his life. ಆತನ ವಾದ್ಯಗಳಿಗೋಸ್ಕರ ಇರುವಂತ ಆತನ ಅಭಿರುಚಿ ಆತನ ಜೀವಿತಕ್ಕೆ ಆತನು ಗ್ರಹಿಸಿಕೊಳ್ಳುವಂತ ಮಹತ್ವವಾಗಿತ್ತು. He loved God. ಆತನು ಕರ್ತನನ್ನು ಪ್ರೀತಿಸಿದನು. So he began to sing.